ಒಂಬತ್ತು ಶಕ್ತಿ ದೇವತೆಗಳ ಮರ ಇರೋ ಶಂಕ. ನಾನು ನಿಂತಿರೋ ಈ ಜಾಗ ಭವ್ಯವಾದ ಅರಮನೆ ಆಗಲಿ, ಸುತ್ತ ನರ್ತಕಿಯರು ನರ್ತಿಸಲಿ. ನೀನ್ ಕೇಳಿದ್ರೆ ಅದ್ ಬರಲ್ಲ. ಹಾಗಾದ್ರೆ ನೀನೇ ಕೇಳು. ನಾನ್ ಕೇಳಿದ್ರು ಏನು ಬರಲ್ಲ. ನಿಜವಾದ ಶಂಕನ ಎಷ್ಟ್ ಬಿಟ್ಟೆ, ಇದು ನಕಲಿ. ಮುಂಚೆ ಸತ್ಯ ಹೇಳು, ಎಲ್ಲಿ ಶಂಕ? ನೀನ್ ಯಾವತ್ತು ಶಂಕಕ್ಕೋಸ್ಕರ ನನ್ನನ್ನು ಅಟ್ಟಿಸ್ಕೊಂಡ್ ಬಂದ್ಯೋ, ಅವತ್ತೇ ಗೊತ್ತಾಗೋಯ್ತು. ಪ್ರಾಣ ಹೋದ್ರು ಸರಿ, ಆ 9 ವಾರ ಇರೋ ಶಂಕನ ನಿನ್ನಂತ ದುಷ್ಟನ್ ಪಾಲಾಗಕ್ ಬಿಡಲ್ಲ ನಾನು. ನೀನ್ ದೀಪ ಕಾಯ್ಲೇಬೇಕು. ನಾನ್ ಬರೋವರೆಗೂ ನೀನ್ ಇಲ್ಲಿಂದ ಎಲ್ಲೂ ಹೋಗ್ಬಾರ್ದು, ನನ್ನ ಆಣೆ. ಎಲ್ಲಿ ಶಂಖ? ಹೇಳು ಮಧು, ಎಲ್ಲಿ ಶಂಖ? ಎಲ್ಲಿ ಶಂಖ? ಇದೇನಮ್ಮ, ಈ ಶಂಕದ ಹಿಂದೆ ಇರೋ ಮಹಾದುರಂತ. ದುರ್ಗಾ ಹೋದ ನಂತರ ಆ ಜಗನ್ಮಾತೆ ನನ್ನ ಕನಸಿನಲ್ಲಿ ಬಂದು 16 ವರ್ಷದ ಹುಡುಗಿ ನೀನಿದ್ದಲ್ಲಿಗೆ ಬರ್ತಾಳೆ, ಅವಳಿಗೆ ಶಂಕ ಒಪ್ಪಿಸು, ಲೋಕೋದ್ಧಾರ ಆಗುತ್ತೆ ಅಂದ್ರು. ಆವತ್ತಿಂದ ಈ ಶಂಕನ ಜೋಪಾನ ಮಾಡ್ತಾ ಇದ್ದೀನಿ. ಮಾರ್ತಾಂಡ ಏನಾದ? ಸಾಯೋವರೆಗೂ ಶಂಕಕ್ಕಾಗಿ ಹುಡುಕಾಟ ನಡೆಸಿ ದಾರುಣವಾಗಿ ಸತ್ತ. ಈ ಊರಲ್ಲಿರೋ ಟಿಂಬರ್ ಡಿಪೋ ಯಜಮಾನ, ಅಮ್ಮನವರ ದೇವಸ್ಥಾನದ ಟ್ರಸ್ಟಿ ಕೇಶವನಾಥ್ ಮಾರ್ತಾಂಡನ ಮೊಮ್ಮಗ. ಈ ಜಗನ್ಮಾತೆ ಆವತ್ತು ದುರ್ಗಾ ಮನೆಯಲ್ಲಿ ದೀಪ ಕಾಯ್ತಿದ್ದ ಅಮ್ಮನವರು. ದುರ್ಗಾ ಹೋದ್ಮೇಲೆ ಆ ಅಮ್ಮನವರು ಕಲ್ಲಾಗಿ ಕೂತು. ನಮ್ಮ ಮರ್ಯಾದೆನ ಊರ್ ರಸ್ತೆಯಲ್ಲಿ ನಿಮಗೆ ಸಾಲ ಕೊಟ್ಟವರು ಒಗೆದು ಒಣಗ ಹಾಕಿದ್ದಾರೆ. ಏಕ ಪದ್ಯ ನಿಮ್ ಮುಖಕ್ಕೆ. ಆಗಿರೋ ನೋವನ್ನ ಮರೆಸೋದಕ್ಕೆ ಪದ್ಯ ದಿವ್ಯವಾದ ಔಷಧ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಗ್ರಹಗಳು ವಕ್ರ ಆದಾಗ ಬದುಕಿನಲ್ಲಿ ಏರುಪೇರು ಆಗುವುದು ಸಹಜ. ಸುಮ್ಮನೆ ಬೈಯೋದು, ಪಾತ್ರೆ ಕೊಕ್ಕೋದು, ಅಳೋದು, ಇದರಿಂದ ಯಾವ ಪ್ರಯೋಜನ ಇಲ್ಲ. ಯೋಗ ಬರೋವರೆಗೂ ಅಯೋಗ್ಯಂತರ ಎದ್ದು ಬಿಡಬೇಕು. ಏನೇ ಆದ್ರೂ ನಂದಲ್ಲ ನಂಗಲ್ಲ ಅನ್ಕೊಂಬಿಡು, ಆಗ ಕತ್ತಲ್ಲಿ ಬೆಳಕು ಕಾಣುತ್ತೆ. ಹಗ್ಗಾಕೊಳ್ತೀನಿ. ಇವತ್ತೇನಾದ್ರೂ ಗಂಡ ಎಲ್ಲಿ ಅನ್ನೋ ನನ್ನ ಪ್ರಶ್ನೆಗೆ ಹೊರಗಡೆ ಹೋಗಿದ್ದೇನೆ ಅಂತ ಉತ್ತರ ಬಂದ್ರೆ ಜೀತಕ್ಕಿಟ್ಕೊಂಡ್ಬಿಡ್ತೀನಿ ನಿನ್ನ. ಎಲ್ಲಿ ಲೋಫರ್? ಅಣ್ಣ ಇಲ್ಲಿದ್ದೇನೆ. ಚಪ್ಪಲಿ ತೋರ್ಸ್ ಚಮಕಾಯಿಸ್ತೇನೋ ಲೋಫರ್. ಎಲ್ಲಿ ತಗೊಂಡ್ರ ಸಾಲ? ವಾರದಲ್ಲಿ ವಾಪಸ್ ಕೊಡ್ತೀನಿ ಎಂದಿದ್ದೆ. ಮೀಸೆ ಅಂತ ಕೊಡಿಸ್ತಾ 2 ಸೀರೆ 800 ರೂಪಾಯಿಗೆ ಒಂದು ಸಿಗ್ತದೆ ಬೀದಿನಲ್ಲಿ. ಲೋಫರ್. ಏಯ್, ಗಾಡಿನಲ್ಲಿ ಬರ್ತಾ ಇದೆ ತಾಮ್ರ ಚರ್ಮಸ್ಕ್ರಿಯೋಣ. ಅಮ್ಮ ದೇವಿ